ಪ್ರೀತಿವೀಕ್ಷಕರೇ, 2009 ಹಿಂದಿನ ಎಂಫಿಲ್ ಅನ್ನು ಕೂಡ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಕನ್ಸಿಡರ್ ಮಾಡ್ತಾ ಇಲ್ಲ. ಜೊತೆಗೆ ಏನು NET ಸ್ಲೆಟ್ PhD ಇದೆಯೋ ಇದಕ್ಕೆ ಸಮಾನಾಂತರವಾಗಿ ಕನ್ಸಿಡರ್ ಮಾಡಿ ಅಂತ ಕೇಳ್ಕೊಂಡ್ರು ಕೂಡ ಕನ್ಸಿಡರ್ ಮಾಡ್ತಾ ಇಲ್ಲ. ಹಾಗೂ ಏನು ಗೌರವಧನ ಸಿಗ್ತಾ ಇದೋ ಈ ಗೌರವಧನಕ್ಕೆ ಕನ್ಸಿಡರ್ ಮಾಡಿ ಅಂದ್ರೂ ಕೂಡ ಅದನ್ನ ನೀಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಪ್ರೀತಿವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನು ರಾಜ್ಯದ 400ಕ್ಕೂ ಹೆಚ್ಚು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರುಗಳಲ್ಲಿ ಯಾರೆಲ್ಲ ಎಂಫಿಲ್ ಅನ್ನ ಮುಗಿಸ್ಕೊಂಡು ಅತಿಥಿ ಉಪನ್ಯಾಸಕರಾಗಿ ಆಯ್ಕೆ ಹೊಂದಿದಾರೋ ಅವರು ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮನ್ನ NET ಸ್ಲೆಟ್ PhD ಈಕ್ವಲ್ ಆಗಿ ಕನ್ಸಿಡರ್ ಮಾಡಿ, UGC ಹಿಂದೆ ಏನು ಹೇಳಿತ್ತೋ ಅದರಂತೆ ಕನ್ಸಿಡರ್ ಮಾಡಿ, ಕಾಯಂ ಉಪನ್ಯಾಸಕರ ನೇಮಕಾತಿಯಲ್ಲಿ ಏನ್ ಕನ್ಸಿಡರ್ ಮಾಡಲಾಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಿ, ಜೊತೆಗೆ ಏನು ಗೌರವ ಧನವನ್ನ ನೀಡ್ತಾ ಇದ್ದೀರೋ UGC ನೆಟ್ ಸ್ಲೆಟ್ PhD ಅದನ್ನ ಕನ್ಸಿಡರ್ ಮಾಡಿ ಏನು ಗೌರವ ಧನವನ್ನ ಕೊಡ್ತಾ ಇದ್ದೀರೋ ಅದೇ ರೀತಿ ಎಂಫಿಲ್ ಅನ್ನು ಈಕ್ವಲ್ ಅಂತ ಕನ್ಸಿಡರ್ ಮಾಡಿ ಗೌರವ ಧನವನ್ನ ನೀಡಿ ಎಂಬುದಾಗಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹಲವಾರು ಬಾರಿ ಪಿಟಿಷನ್ಗಳು ಹೋದ್ರೂ ಕೂಡ ಫೈನಲ್ ಆಗಿ ಒಂದು ಆರ್ಡರ್ ಬಂದಿದೆ. ಸರ್ಕಾರ DCE ಅದನ್ನ ಮಾನ್ಯ ಮಾಡಿದೆ, ಸರ್ಕಾರದ ಲೆವೆಲ್ ನ ನಡವಳಿಯನ್ನ ಬಿಡುಗಡೆ ಮಾಡಿದೆ. ಅದು 2026ರಲ್ಲೇ. ಹಾಗಾದ್ರೆ 2009ರ ಹಿಂದಿನ ಎಂಫಿಲ್ ಅನ್ನ ಕನ್ಸಿಡರ್ ಮಾಡಲ್ವಾ? ಈಗ UGC ನಿಯಮಾವಳಿ ಅದಕ್ಕೆ ಏನ್ ಹೇಳುತ್ತೆ ಮತ್ತೆ ಸರ್ಕಾರ ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟಿದೆ, ಈ ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತವೆ. ಪ್ರೀತಿವೀಕ್ಷಕರೇ, 10/2/2026ರಂದು ಸರ್ಕಾರ ಒಂದು ನಡವಳಿಯನ್ನು ಮಾಡಿ ಕೊಟ್ಟಿದೆ. ಅದರ ಪ್ರಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ ಅತಿಥಿ ಉಪನ್ಯಾಸಕರುಗಳಿಗೆ UGC ನಿಯಮದ ಪ್ರಕಾರ ದಿನಾಂಕ 11/7/2009 ಒಳಗಾಗಿ ಪಡೆದುಕೊಂಡಿರೋ ಎಂಫಿಲ್ ಪದವಿಯನ್ನು ನೆಟ್ ಸ್ಲೆಟ್ ಮತ್ತು PhDಗೆ ಸಮಾನವಾದ ಗೌರವಧನ ಪಾವತಿಸಲು ಅವಕಾಶವಿರುವುದಿಲ್ಲ ಎಂಬುದಾಗಿ ವಿಷಯವನ್ನು ಒಳಗೊಂಡಂತ ಒಂದು ಸುದೀರ್ಘವಾದ ನಡವಳಿಯನ್ನ ಬಿಡುಗಡೆ ಮಾಡಿದೆ. ಇಲ್ಲಿ ಕೆಲವು ಪ್ರಸ್ತಾವನೆಗಳನ್ನ ನೀಡಲಾಗಿದೆ. ಏನು ರಾಜ್ಯದ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು, ಅದರಲ್ಲೂ ಕೂಡ 15-20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರು ಸುಮಾರು 150-200 ಮಂದಿ ಉಪನ್ಯಾಸಕರು UGC ನಿಯಮದ ಪ್ರಕಾರ ದಿನಾಂಕ 11/7/2009 ಒಳಗಾಗಿ ಎಂಫಿಲ್ ಪದವಿ ಪಡೆದುಕೊಂಡಿರುತ್ತಾರೆ. ಉನ್ನತ ಶಿಕ್ಷಣ ಇಲಾಖೆ 2009ರ ಎಂಫಿಲ್ ಪದವಿಗೆ UGC ಮಾನ್ಯತೆ ನೀಡಿರುವುದಿಲ್ಲ. ಸುಮಾರು 3000ರಿಂದ 4000 ಅಭ್ಯರ್ಥಿಗಳ 2009ರ ನೇಮಕಾತಿಯಲ್ಲಿ ಎಂಫಿಲ್ ಪದವಿಯನ್ನು ಪರಿಗಣಿಸಿ ಕಾಯಂ ಉಪನ್ಯಾಸಕರಾಗಿ ನೇಮಕಾತಿ ಮಾಡಲಾಗಿದೆ. ಹಾಗೂ 2024ರಲ್ಲಿ ಅವರಿಗೆ ಸಹಾಯಕ ಪ್ರಾಧ್ಯಾಪಕರಿಂದ ಸಹ ಪ್ರಾಧ್ಯಾಪಕರಾಗಿ ಇದೇ 2009ರ ಎಂಫಿಲ್ ಪದವಿ ಮೇಲೆ ಬಡ್ತಿ ಕೂಡ ನೀಡಲಾಗಿದೆ. ಇದೊಂದು ಪ್ರಸ್ತಾವನೆ. ಇದರ ಆಧಾರದ ಮೇಲೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಇವರು ಕೋರಿಕೆಯನ್ನ ಮಾಡಿದ್ದಾರೆ. ಹೀಗೆ ಕಾಯಂ ಉಪನ್ಯಾಸಕರ ನೇಮಕಾತಿಯಲ್ಲಿ ಎಂಫಿಲ್ ಅನ್ನು ಕನ್ಸಿಡರ್ ಮಾಡಲಾಗಿದೆ, ಬಡ್ತಿಯನ್ನ ನೀಡಲಾಗಿದೆ. ಆದ್ರೆ ಏನು ಅತಿಥಿ ಉಪನ್ಯಾಸಕರು ಕೆಲಸವನ್ನು ಮಾಡ್ತಾ ಇದ್ದಾರೋ ಅವ್ರಿಗೆ ಗೌರವ ಧನವನ್ನ ಪಾವತಿಸಲು ಈ ನೆಟ್ ಸ್ಲೆಟ್ PhDಗೆ ಸಮಾನವಾಗಿ ಕನ್ಸಿಡರ್ ಮಾಡಿ ಎಂಬುದಾಗಿ ಕೋರಿಕೆಯನ್ನ ಸಲ್ಲಿಸಲಾಗಿದೆ. ಆದರೆ ಮುಂದುವರೆದು ಸರ್ಕಾರ ಏನ್ ಹೇಳಿದೆ ನೋಡೋಣ ಬನ್ನಿ. 2012-13ನೇ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರುಗಳನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಹೊರಡಿಸಿರುವ ಸರ್ಕಾರದ ಸುತ್ತೋಲೆ ಸಂಖ್ಯೆ ದಿನಾಂಕ 30/7/2012ರಲ್ಲಿ ಎಂಫಿಲ್ ಪದವಿ ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ಆಯ್ಕೆ ಅಥವಾ ಆದ್ಯತಾ ಅಂಕಗಳನ್ನು ನೀಡಿರುವುದಿಲ್ಲ. ಮುಂದುವರೆದು 2013-14ನೇ ಶೈಕ್ಷಣಿಕ ಸಾಲಿನಿಂದ 2019-20ನೇ ಶೈಕ್ಷಣಿಕ ಸಾಲಿನವರೆಗೂ ಅತಿಥಿ ಉಪನ್ಯಾಸಕರ ಆಯ್ಕೆಯಲ್ಲಿ ಪ್ರತಿಭಾ ಪಟ್ಟಿ ತಯಾರಿಸಲು ಎಂಫಿಲ್ ಪದವಿ ಪಡೆದಿರುವಂತಹ ಅಭ್ಯರ್ಥಿಗಳಿಗೆ
8 ಅಂಕಗಳನ್ನು ನೀಡಲಾಗಿರುತ್ತಿತ್ತು. ಮುಂದುವರೆದು 2020-21ನೇ ಶೈಕ್ಷಣಿಕ ಸಾಲಿನಿಂದ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿರುವಂತಹ ಅಭ್ಯರ್ಥಿಗಳಿಗೆ ಸೇವಾ ಅವಧಿಗೆ, ಇದನ್ನ ನೆನ್ಪಿಟ್ಕೊಳ್ಳಿ, ಸೇವಾ ಅವಧಿಗೆ ಹೆಚ್ಚಿನ ಅಂಕಗಳನ್ನು ನೀಡುವ ಮೂಲಕ ಎಂಫಿಲ್ ಪದವಿಯನ್ನು ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆಗಾಗಿ 6 ಅಂಕಗಳನ್ನು ನೀಡಲಾಗುತ್ತಿದೆ. ಈ ವಿಷಯವನ್ನು ಕೂಡ ಚರ್ಚೆ ಮಾಡಲಾಗಿದೆ. ಇಲ್ಲಿ ಏನ್ ಹೇಳಿದ್ದಾರೆ, 2012-13ನೇ ಸಾಲಿನಲ್ಲಿ ಎಂಫಿಲ್ಗೆ ನಾವು ಯಾವುದೇ ಒಂದು ಅಂಕಗಳನ್ನ ನೀಡ್ತಾ ಇರಲಿಲ್ಲ. 2013-14ರಿಂದ 2019-20ರವರೆಗೆ 8 ಅಂಕಗಳನ್ನು ಆಯ್ಕೆ ಪ್ರಕ್ರಿಯೆಗಾಗಿ ನೀಡ್ತಾ ಇದ್ದೋ. 2020-21ರ ಅವಧಿಯ ನಂತರದಲ್ಲಿ ಸೇವಾ ಅವಧಿಗೆ ಹೆಚ್ಚಿನ ಅಂಕಗಳನ್ನ ನೀಡುವ ಕಾರಣದಿಂದಾಗಿ 8 ಅಂಕಗಳಿಂದ ನಾವು 6 ಅಂಕಗಳಿಗೆ ಇಳಿಸಿದೀವಿ. ಸೇವೆಗೆ ಹೆಚ್ಚಿನ ಅಂಕಗಳನ್ನ ನೀಡ್ತಾ ಇದ್ದೀವಿ. ಮುಂದುವರೆದು ಯುಜಿಸಿಯಿಂದ ಹಲವಾರು ಗೈಡ್ ಲೈನ್ಗಳು ಬಂದಿದಾವೆ. 11/7/2009ರ ಹಿಂದೆ ಏನು ಎಂಫಿಲ್ ಪದವಿಗಳಾಗಿದ್ದೋ ಅವುಗಳನ್ನ ಕನ್ಸಿಡರ್ ಮಾಡಬಹುದು. ಯಾರೆಲ್ಲ ನೆಟ್ಟು ಸ್ಲೆಟ್ಟು ಎಲಿಜಿಬಿಲಿಟಿನ ಪಡ್ಕೊಂಡಿರಲ್ವೋ ಅಂಥವ್ರಿಗೆ ಈ ಎಂಫಿಲ್ ಅನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಗೈಡ್ ಲೈನ್ ಅನ್ನು ಕೂಡ ಯುಜಿಸಿ ಬಿಡುಗಡೆ ಮಾಡಿತ್ತು. ಅದರಂತೆ ಕೆಲವು ಅಪಾಯಿಂಟ್ಮೆಂಟ್ಗಳು ಆದೋ, ಅದರಂತೆ ಅತಿಥಿ ಉಪನ್ಯಾಸಕರ ಆಯ್ಕೆಗಳು ಕೂಡ ಆದೋ. ಆದ್ರೆ ಪ್ರಸ್ತುತ 2018ರ ಏನು ಯುಜಿಸಿ ಗೈಡ್ ಲೈನ್ ಇದೆಯೋ ಇದರಲ್ಲಿ ಎಂಫಿಲ್ ಅನ್ನ ನೆಟ್ ಟು ಸ್ಲೆಟ್ ಈಕ್ವಲ್ಗೆ ಕನ್ಸಿಡರ್ ಮಾಡುವುದಿಲ್ಲ ಎಂಬುದಾಗಿ ಹೇಳಿದೆ. ಹಾಗೂ ಏನು ಅಪಾಯಿಂಟ್ಮೆಂಟ್ ಇದೆಯೋ ಆ ಸಂದರ್ಭದಲ್ಲೂ ಕೂಡ ಎಂಫಿಲ್ ಅನ್ನ ಈಕ್ವಲ್ ಆಗಿ ನಾವು ಕನ್ಸಿಡರ್ ಮಾಡುವುದಿಲ್ಲ ಎಂಬುದಾಗಿ ಹೇಳಿದೆ. ಅದರ ನಡುವೆ ಕೆಲವು ಅತಿಥಿ ಉಪನ್ಯಾಸಕರು ಮಾನ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಅಂತ ಸಂದರ್ಭದಲ್ಲೂ ಮಾನ್ಯ ಹೈಕೋರ್ಟ್ ಏನು ಈ ಹಿಂದಿನ ನಡವಳಿಗಳಾಗಿದ್ದಾವೋ ಅದನ್ನೆಲ್ಲ ಗ್ರಹಿಸಿ ಮತ್ತೆ ಈಗ ಏನು ಯುಜಿಸಿ ಗೈಡ್ ಲೈನ್ ಗಳಿದಾವೋ ಅವೆಲ್ಲವನ್ನ ಗಮನಿಸಿ ಅವರ ಅರ್ಜಿಗಳನ್ನ ವಜಾ ಮಾಡಿದೆ. ಯುಜಿಸಿ ಏನ್ ಹೇಳುತ್ತೋ ಅದನ್ನ ಫಾಲೋ ಮಾಡಿ ಎಂಬುದಾಗಿ ಹೇಳಿದೆ. ಅದರಂತೆ ಸರ್ಕಾರ ಈಗ ನಡವಳಿಯಲ್ಲಿ ಸ್ಪಷ್ಟೀಕರಣವನ್ನು ಕೂಡ ನೀಡಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಏನು ಯುಜಿಸಿ ಗೈಡ್ ಲೈನ್ ಈಗ 2018ರನ್ನ ಫಾಲೋ ಮಾಡ್ತಾ ಇದೀವೋ ಇಂತಹ ಸಂದರ್ಭದಲ್ಲಿ ಹಲವಾರು ಕೋರಿಕೆಗಳು ಬಂದ್ರು, ಮಾನ್ಯ ಹೈಕೋರ್ಟ್ ಹೋದ್ರು ಕೂಡ ಇಲ್ಲಿ ಯುಜಿಸಿ ಮಾನದಂಡವೇ ಮುಖ್ಯ ಆಗಿದೆ. ಅದನ್ನ ಮಾನ್ಯ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿರುವ ಕಾರಣದಿಂದಾಗಿ ನಾವು ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಗೆ ಹಾಗೂ ನೆಟ್ಟು ಸ್ಲೆಟ್ಟು PhDಗೆ ಏನು ಗೌರವಧನ ಸಿಗ್ತಾ ಇದೆಯೋ ಅದರ ಈಕ್ವಲ್ ಆಗಿ ಗೌರವಧನವನ್ನ ನೀಡಲು ಅವಕಾಶವಿರುವುದಿಲ್ಲ ಎಂಬುದಾಗಿ ಹೇಳಿದೆ. ಆದೇಶವನ್ನೇ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ದಿನಾಂಕ 6/2/2026ರಂದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೊಳಪಡುವ ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ ಅತಿಥಿ ಉಪನ್ಯಾಸಕರುಗಳಿಗೆ ಯುಜಿಸಿ ನಿಯಮದ ಪ್ರಕಾರ ದಿನಾಂಕ 11/7/2009ರ ಒಳಗಾಗಿ ಪಡೆದುಕೊಂಡಿರುವ ಎಂಫಿಲ್ ಪದವಿಯನ್ನು ನೆಟ್ ಮತ್ತು PhDಗೆ ಸಮಾನವಾದ ಗೌರವಧನ ಪಾವತಿಸಲು ಅವಕಾಶವಿರುವುದಿಲ್ಲ ಎಂದು ಆದೇಶಿಸಿದೆ. ಪ್ರೀತೋಕ್ಷಕರೇ, ಕ್ಲಿಯರ್ ಆಯ್ತಲ್ಲ? ಈ ಹಿಂದೆ ಎಂಫಿಲ್ ಪದವಿಯನ್ನ ಆಯ್ಕೆ ಪ್ರಕ್ರಿಯೆಗೆ ನಾವು ಕನ್ಸಿಡರ್ ಮಾಡಿದೀವಿ. ಆದ್ರೆ ಇತ್ತೀಚಿನ ಗೈಡ್ ಲೈನು ಹೀಗೆ ಹೇಳುವುದರಿಂದ ಜೊತೆಗೆ ನೀವು ಯಾರು ಆಯ್ಕೆ ಆಗಿದ್ದೀರೋ ಅವರು ನೆಟ್ಟು ಸ್ಲೆಟ್ಟು PhDಗೆ ಈಕ್ವಲ್ ಗೌರವಧನವನ್ನ ಕೇಳ್ತಾ ಇದ್ದೀರೋ ಅವ್ರಿಗೆ ಈ ಎಲ್ಲಾ ಪ್ರಸ್ತಾವನೆಗಳು, ಈ ಎಲ್ಲಾ ಮಾನ್ಯ ಕೋರ್ಟ್ ಆದೇಶಗಳು ಮತ್ತು ಯುಜಿಸಿ ಗೈಡ್ ಲೈನ್ಗಳು ಇವೆಲ್ಲಗಳನ್ನ ಪರಿಶೀಲನೆ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಯಾರೆಲ್ಲ 11/7/2009ರ ಹಿಂದೆ ಎಂಫಿಲ್ ಮಾಡಿ ಈಗ ಗೌರವಧನವನ್ನ ಈಕ್ವಲ್ ಮಾಡ್ಕೊಡಿ, ನೆಟ್ಟು ಸ್ಲೆಟ್ಟುಗೆ ಈಕ್ವಲ್ ಮಾಡ್ಕೊಡಿ ಅಂತ ಕೇಳ್ತಿದಾರೋ ಅದಕ್ಕೆ ಅವಕಾಶವಿರುವುದಿಲ್ಲ ಎಂಬುದಾಗಿ ಕ್ಲಾರಿಟಿಯನ್ನ ನೀಡಿದೆ. ಪ್ರೀತೋಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಎಷ್ಟು ಮಂದಿಗೆ ಮಾಹಿತಿಗಾಗಿ ಬೇಕಾಗುತ್ತೆ ದಯವಿಟ್ಟು ಶೇರ್ ಮಾಡಿ. ಜೊತೆಗೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರೆ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಮತ್ತೆ ಹೆಚ್ಚು ತರಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.